ಶಿವ 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 ಏನು ಸೆಕೆ ಆಗತ್ತೈತವ ಇದು. ನಡ್ರಿ ಹೊರಗಾದ್ರೆ ಹೋಗೋಣ. ಆರತಿ ತಗೊಳವ, ಚಾಪೆ 2 ಕುರ್ಚಿ ತಗೊಂಡೋಗೋ, ಇದು ಹೊರಗಿಡು ಹೋಗ್ರಿ. ಬರ್ತೀನಿ. ಪುಟ್ಟಿ ಗುಂಡ ನೀನೊಂದು ಕುರ್ಚಿ ಒಯ್ರಿ. ಆರತಿ ಯಾಕ ಚಾಪೆ ತಗೊಂಡು ಬರ್ತಾಳೆ. ಹಾಂ ನಡ್ರಿ. ನಿಮ್ಮ ಅಜ್ಜ ಏನು ಮಕ್ಕೊಂಡೈತ ಏನವ ನೋಡಿ ಬರ್ತೀನಿ ತಡಿ. ಅರಿ ಅರಿ, ಅಯ್ಯೋ ಶಿವನೇ, ಅಲ್ಲೇ ನಿದ್ದೆ ಹೋಗಿದ್ದಾನೆ ಮನುಷ್ಯ. ಗೊರಕೆ ನೋಡು ಗೊರಕೆ, ಈಗಾದ್ರೆ ಬಂದು ಮಕ್ಕೊಂಡಾರ. ಅದೆಷ್ಟು ಜಲ್ದಿ ನಿದ್ದೆ ಹತ್ತೈತಿ ಅವ್ರಿಗೆ. ಚಿಂತೆ ಇಲ್ದವ್ರಿಗೆ ಸಂತೆಯಲ್ಲೂ ನಿದ್ದೆ ಅಂತಾರಲ್ಲ, ಹಂಗಾತಿದೆ. ರೀ ರೀ, ಆ ಹುಡುಗ ಇವತ್ತೊಂದು ದಿನ ಇರ್ತಾನೆ, ಅವನ ಜೋಡಿ ಮಾತಾಡ್ಬೇಕು. ಏನೇನಿಲ್ಲ ನೋಡು, ಬಂದು ಮಕ್ಕೊಂಬಿಟ್ರೆ ಆಗ ಬಿಡ್ತೆ. ತಡಿ ಎಬ್ಬಿಸ್ತೇನೆ. ಓಯ್ ರೀ, ಹಂಗೆ ಫಡ್ 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 ಬಿಡೋಣ ಅನಿಸ್ತೈತೆ, ಅಂದ್ರೆ ಬ್ಯಾಡ ಬಿಡು. ರೀ ರೀ, ಏನ್ಲೇ ಕಣ್ಣಾದ್ರೂ ಬಿಡ್ರಿ, ಹೇಳ್ತೀನಿ. ಅಲ್ಲಿಂದ ಏನ್ಲೇ ಅಂತಂದ್ರೆ ಏನ್ ಹೇಳ್ಬೇಕು ನಾನು? ರೀ ನಿನ್ನ ಏನ್ ಹೇಳ. ಟೈಮ್ ನೋಡಿದ್ರೆ ಎಷ್ಟಾಗೈತೆ? ಟೈಮ್ ನಾನು ಯಾಕೆ ನೋಡಕ್ ಹೋಗ್ಲಿ? ಹೊಲ್ದಿಂದ ಬಂದು ಚಾ ಕುಡಿದ್ನಿ, ಈ ಕಡೆಗೆ ಬಂದು ಹಂಗ ಉಟ್ಕೊಂಡೆ, ಹಂಗ ಕಣ್ಣೋತಿದ್ವು. ಅದು ಗೊತ್ತಾಯ್ತು ಬಿಡ್ರಿ. ಹೊಲ್ದಿಂದ ಬಂದು ದಿನಾಲು ಕಣ್ಣ ಹತ್ತಾವ ನಿಮ್ಗೆ. ಈಗ ಇವತ್ತು ನೋಡ್ರಿ ಕರೆಂಟ್ ಇಲ್ಲ. ಅದು ಏನಾಗೈತೆ ಏನು, ಕರೆಂಟ ಬಂದಿಲ್ಲ, ಇನ್ನೂ ಸೆಕೆ ಭಾಳ ಆಗತೈತೆ. ರಾಜು ನಾಳೆ ಹೋಗ್ತಾನೆ. ಏನಾದ್ರೂ ಮಾತಾಡ್ಬೇಕು, ಬಿಡ್ಬೇಕು. ಬಂದು ಮಕ್ಕೊಂಬಿಟ್ರೆ ಆತೇನು? ಏನ್ ಮಾಡ್ಲಿ ಈಗ? ಏನ್ ಮಾಡೋದು ಬೇಡ. ಈಗ ಇಲ್ಲಿಂದ ಹೊರಗೆ ಬರ್ರಿ. ಇಲ್ಲೇನು ಸೆಕ್ಯಾಗ ಮಕ್ಕೋತೀರಿ? ಗಾಳಿ ಎಷ್ಟು ಚಂದ ಬರತೈತೆ ಗೊತ್ತೈತೇನು? ಚಾಪೆ ಕುರ್ಚಿ ಅದು ತಗೊಂಡೋಗಿ ಇಟ್ಟಿವಲ್ಲಿ. ನೋಡ್ರಿ, ರಾಜು ಗಂಗಾ ನಾವು ನೀವು ಎಲ್ಲರೂ ಅಲ್ಲಿ ಹೊರಗೆ ಕುಂದ್ರೋಣ. ಇವತ್ತೊಂದಿನ ಲಾಸ್ಟ್ ನೋಡ್ರಿ. 10:30 ಊಟ ಮಾಡಿದ್ರೆ ಆಕೈತಿ. ಈಗ 7:30 ಆಗೈತಿ. ಯಾಕೆ ಏನೋ ಕರೆಂಟ ಬಂದಿಲ್ಲ ಇವತ್ತು. ನಿನ್ನೆ ಮಳೆ ಬಂದೈತಲ್ಲ, ಅದಕ್ಕೆ ತೆಗ್ದಂಗಿದಾರ. ಆತಾತ ಬರಾತೀನಿ ನಡಿ. ಎದ್ ಬರ್ರಿ, ಬರಾತೇನಂತ ಹಂಗ ಕುಂತಿರಲ್ಲ ಮತ್ತೆ. ಭಾರಿ ಕಟಾಲಿ ಗಿರ್ಜಿ ನಿಂದೆ. ಆ ತಿಗ್ನೆ ಕಟ ಇರ್ತೈತ್ ನೋಡ, ಹಂಗ್ ನೋಡ್ ಮಾಡೋದ್ ನೀನ್. ಬರ್ತೀನಿ ನಡಿ. ಏನು ತಕ್ಷಣಕ್ಕ ಎದ್ದು ಬಂದು ಏನ್ ಮಾಡ್ಲಿ? ಹಿಂದೆಲ್ಲ ಬಂದೆ ನಿನ್ನ ಹೋದಂದು ಯಾವ ಜನದೊಳಗೆ ಏನು ಇದು ಮಾಡಿದ್ನ ಏನೋ ನಾನು. ಹೇಳ್ರಿ ಅಲ್ಲ, ಏನ್ ಪಾಪ ಮಾಡಿದ್ನ ಏನೋ ಅಂತ. ಅದನ್ನ ಏನ್ ಮಾಡಿದ್ನ ಏನೋ ಅಂತ ಸಾವಕಾಶ ಹೇಳಾತೀರಿ. ಅದ ಮಾಡಿರ್ಬೇಕು. ಅದಕ್ಕ ನಿನ್ನಂತ ಜಗಳ ಗಂಟೆ ಸಿಕ್ಕಿರೋದು ನನಗೆ. ನಾನು ಅದ ಮಾಡಿದ್ದೀನಿ. ಅದಕ್ಕ ನಿಮ್ಮಂತ ಜಗಳ ಗಂಟ ಸಿಕ್ಕಿರೋದು ನನಗೆ. ಏನು ರೇಡಿಯೋ ಒಂದ ಸಲ ಕೇಳೋದು, ಪದೇ ಪದೇ ಹೇಳೋದಿಲ್ಲ. ಎದ್ ಬರ್ರಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮಿದ್ದೀವ್ರಿ ಅಪ್ಪ. ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಅನ್ಕೊಂಡಿದ್ದೀನಿ ರೀ. ಇಷ್ಟ ಆದ್ರೆ ಒಂದ ಲೈಕ್ ಕೊಡ್ರಿ. ನಿಮ್ಮ ಒಂದೊಂದು ಲೈಕ್ಸ್ನು ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ. ಅವಾಗಲೇ ರಾಜು ಬಂದು ಅವನಿಗೆ ಸಣ್ಣವನಿದ್ದಾಗಿಂದನೂ ಕೈ ತುತ್ತು ತಿಂದು ರೂಢಿ ಐತ್ರಿ. ಅಮ್ಮ ನಿನ್ನ ಕೈ ತುತ್ತು ಬೇಕು ನನಗೆ, ನಾಳೆ ಹೋಗ್ತಾ ಇದ್ದೀನಿ, ಭಾಳ ಮಿಸ್ ಮಾಡ್ಕೋತೀನಿ ಆಮೇಲೆ ಅಂತಂದ. ಹಾಗಾಗಿ ಕರೆಂಟ್ ಬೇರೆ ಇಲ್ರಿ. ಅದಕ್ಕೆ ಹೊರಗಡೆ ಕುಂತು ಎಲ್ಲರಿಗೂ ಕೈ ತುತ್ತು ಊಟ ಮಾಡಿಸ್ತೀನಿ ರೀ. ಬೆಳದಿಂಗಳು ಊಟ ಅಂತ. ನೋಡೋಣ ಹೆಂಗೆ ಆಗ್ತೈತೆ ಏನೋ ಗೊತ್ತಿಲ್ಲ ವಿಡಿಯೋ. ಆಯ್ತು ರೀಪ್ಪ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಆಯ್ತಾ. ಹಂಗೆ ನೋಡಕ್ಕೆ ಹೋಗ್ಬೇಡ್ರಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಜಲ್ದಿ ಬರ್ರಿ. ಬರ್ತೀನಿ ನಡಿ. ಗಂಗಾ ಯಾಕೆ ಸುಮ್ಮನೆ ಅದೇ ಅಲ್ಲ? ಯಾಕೋ ಬೇಜಾರಾಗತೈತ್ರಿ. ಅದ ಯಾಕೆ? ದುಡ್ಡು ಏನಾದ್ರು ಬೇಕಿದ್ವಾ? ಅಯ್ಯೋ ಅದಕ್ಕಲ್ರಿ, ದುಡ್ಡು ಬೇಕಿದ್ರೆ ಕೇಳಿಸ್ಕೋತಿರ್ಲಿಲ್ಲ ನಿಮ್ಮ ಹತ್ರಕ್ಕೆ ನಾನು. ಮತ್ತೆ ಅದಕ್ಕೆ ಸೈಲೆಂಟ್ ಆಗ್ಬಿಟ್ಟಿದ್ದೆ. ನೀನ್ ಹಿಂಗಿರೋದು ನೋಡಕ್ಕಾಗಲ್ಲ ಗಂಗಾ. ನನ್ ಗಂಗಾ ಯಾವತ್ತಿಗೂ ಊಟ ಅನ್ಕೊಂತಿರ್ಬೇಕು. ನಂಗೆ ಕಾಟ ಕೊಡ್ಬೇಕು ಗೊತ್ತಾ? ಇಷ್ಟು ದಿನ ಕಾಟ ಕೊಟ್ಟು ಸಾಲ್ದೇನ್ರಿ, ಮತ್ತೆ ಕಾಟ ಕೊಡ್ಬೇಕಾ ನಾನು? ನೀನ್ ಎಷ್ಟು ಕಾಟ ಕೊಟ್ಟರು ಸಹಿಸ್ಕೋತೀನಮ್ಮ. ಆದ್ರೆ ನೀನ್ ಎಮೋಷನಲ್ ಆಗಿರೋದು ಮಾತ್ರ ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ. ಆಯ್ತಾಯ್ತು, ಈಗ ಅಮ್ಮ ಬರ್ತಾರೆ. ಕೈ ತುತ್ತು ತಿನ್ಬೇಕಂತ ಆವಾಗಲೇ ಹೇಳಿದ್ದೀನಿ. ಎಲ್ಲ ರೆಡಿ ಮಾಡ್ಕೋತೀನಿ ಬಾರಪ್ಪಯ್ಯ ಅಂತ ಹೇಳೋಗಿದ್ದಾರೆ. ಅವ್ರ ಮುಂದೆಲ್ಲ ಕಣ್ಣೀರು ಹಾಕ್ಬೇಡ. ಮತ್ತು ನೋಡಿ ನಾವು ಚೆನ್ನಾಗಿ ನೋಡ್ಕೋತೀವಿ, ಯಾಕೆ ಅಳಾತಾಳ ಅಂತ ಅನ್ಕೊಂಡ್ಬಿಡ್ತಾರವ್ರು. ಖುಷಿಯಾಗಿರ್ತೀಯಲ್ಲ? ಆದಷ್ಟು ಪ್ರಯತ್ನ ಪಡ್ತೀನಿ. ಪ್ರಯತ್ನ ಪಡ್ತೀನಲ್ಲ, ಖುಷಿಯಾಗಿರ್ತೀನಿ ರೀ ಅಂತ ಹೇಳು. ನೀವಂದ್ರೆ ನೀವು ಅದು ಹೆಂಗ್ರಿ ಹೇಳಕ್ಕಾಕೈತೆ ಖುಷಿಯಾಗಿ ಇರ್ತೀನಂತ? ನೀವೇನು ಇವತ್ತು ಹೋಗಿ ನಾಳೆ ಬರ್ತೀರಾ? ಬರ್ತೀನಿ ತಗೋ. ಹೋಗ್ರಿ. ಎಲ್ಲ ಟೈಮಲ್ಲೂ ಕಾಮಿಡಿ ನಿಮ್ಗೆ. ರಾಜು ಗಂಗಾ, ಅಯ್ಯೋ ಅತ್ತೆಯವ್ರು ಬಂದ್ರಿ. ಅಮ್ಮ ಬಂದ್ವಿ. ಜಲ್ದಿ ಬರ್ರಿ, ನಿಮ್ದ ದಾರಿ ಕಾಯತೀವಿ. ಅವಾಗಿಂದ ಹುಡುಗರು ನನಗೆ ನಿನಗೆ ಮಾಡತಾರ. ಅವ್ರಿಗೆ ಸಮಾಧಾನ ಹೇಳಿ ಕುಂದ್ರಿಸ್ ಬರೋಷ್ಟಿದ್ದಕ್ಕೆ ಸಾಕಾತ್ ನನಗೆ. ನಿಮ್ಮ ಅಪ್ಪಾಜಿ ನೋಡಿದ್ರೆ ಹೋಗಿ ಗೊರಕೆ ಹೊಡೆಯತ್ತೈತಿ. ಈಗ ಎಬ್ಸ್ಕೊಂಡು ಕರ್ಕೊಂಡು ಬಂದಿ ನೋಡಿ. ಅವ್ರಿಗೆ ಎಬ್ಸಿ ನಿಮ್ಗೆ ಈ ಕಡೆ ಕರೆಯಕ್ಕೆ ಬಂದೆ. ಆತಾತ ಗಂಗಾ ಬರವಾ, ಜಲ್ದಿ ಬರ್ರಿ. ನಡ್ರಿ ಅತ್ತೆ ಹೋಗೋಣ. ಅಯ್ಯೋ ಏನ್ರಿ? ನಾನು ಬರತ್ತೀನಿರು. ಏನು ಅತ್ತೆ ಬಂದ್ರ ಅಂತ ಹೇಳಿ ಗಂಡನ್ಗೊಂದು ಮಾತು ಕರಿದಂಗ ಹಂಗ ಹೋಗತ್ತೆ ಅಲ್ಲ. ಹೌದಾ? ಪಾಪ ನಮ್ಮ ಮನೆಯವ್ರು ಹೊರಗೆ ಬರೋ ದಾರಿನ ಗೊತ್ತಿಲ್ಲ. ಆತದ್ ಬರ್ರಿ, ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ ಮತ್ತೆ. ಕರ್ಕೊಂಡು ಹೋಗ್ತೀನಿ. ಹೌದು, ಇಂಥ ಸೆಕೆ ಒಳಗೆ ನೀವ್ ಯಾಕೆ ಇದನ್ನ ಹಾಕೊಂಡಿದ್ದೀರಿ?
ಯಾಕಂದ್ರ ಮ್ಯಾಚಿಂಗ್ ಹಾಕೊಳ್ಳೋಣ ಅಂತ ಹಾಕೊಂಡ್ನಿ ಈಗ ಚೆನ್ನಾಗಿ ಅನಿಸ್ತಿಲ್ಲ. ಹಾ ಹಾ ಮ್ಯಾಚಿಂಗ್ ಹಾಕೊಂಡಿದ್ದೀರಾ ನೀವು? ಇಂಥ ಸಖಿ ಒಳಗೆ ಉದ್ದ ತೊಳಿಂದ ಯಾಕೆ ಹಾಕೊಂಡಿದ್ದಾರೆ ಇವ್ರನ್ನ ತಿನ್ನ ಈಗ ಗೊತ್ತಾಯ್ತು. ಆತತ್ ಬರ್ರಿ, ಅತ್ತೆ ಕರ್ದು ಎಷ್ಟೊತ್ತಾತು, ನಾವು ಇನ್ನೂ ಹೋಗಿಲ್ಲ ಅಂದ್ರೆ ಮತ್ತೆ ನೋಡಿ ಕರೆದು ಬಂದ್ರೂ ಬಂದಿಲ್ಲ ಅನ್ಕೋತಾರೆ. ಬರ್ರಿ ಹೋಗೋಣ. ನಡಿ ಹೋಗೋಣ. ಹಾ ಹಾ ಗಮ್ಮನತೈತಜ್ಜಿ. ಏನದು? ಇದು ಏನ್ ಗೊತ್ತಿಲ್ಲ ನಿನಗೆ? ಅನ್ನಪ್ಪ ರೈಸ್. ಗೊತ್ತಜ್ಜಿ, ಅದ ಎಗ್ ರೈಸ್ ಗೀ ರೈಸ್ ಅಂತಾರಲ್ಲ ಅದು ಮಾಡಿದ್ದಿ. ಅದ್ರ ಇದು ಡಿಫ್ರೆಂಟ್. ಇದು ರೈಸ್, ಇದ್ರಾಗ ಮಸಾಲ ರೈಸ್ ಅಂತಾರ. ಇದಕ್ಕೆ ಭಾಳ ರುಚಿ ಇರ್ತೈತೆ. ನಾವು ಸಣ್ಣವ್ರಿದ್ದಾಗ ಅದು ನಮ್ಮ ಅಮ್ಮರದು ತಿನ್ಸಾತಿದ್ರೆ ಹಿಂಗ್ ಬೆಳೆದಿಂಗಳಿಗೆ ಕೂತ್ಕೊಂಡು ಆಹಾ ಆ ಕೈ ತುತ್ತು ತಿನ್ನಾಕ ಪುಣ್ಯ ಮಾಡಿರ್ಬೇಕು. ನಿಮ್ಮ ಅಪ್ಪಾಜಿನೂ ಸಣ್ಣವನಿದ್ದಾಗಿನ ತಿನ್ಕೊಂಡ್ ಬಂದ ನೋಡಿ, ಅದ ನಾಳೆ ಹೋಗತ್ತನಲ್ಲ ಈಗ ನೆನಪು ಬಂದ್ಬಿಟ್ಟೈತೆ ಅವನಿಗೆ. ಅದಕ್ಕೆ ಮಸಾಲೆ ಖಾರ ಮತ್ತು ಬಿಸಿ ಅನ್ನಕ್ಕೆ ಮಸಾಲೆ ಖಾರ ಮತ್ತು ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ಬೇಕು. ನಾವದು ಮತ್ತು ಸಾರು ಮಾಡ್ತಿದ್ದಿಲ್ಲ, ಅವಾಗ ಹಿಂಗ ಮಾಡ್ಕೊಂಡು ತಿಂತಿದ್ವಪ್ಪ. ಆತಾತ ಮೊದ್ಲು ಯಾರಿಗೆ ಕೊಡ್ಲಿ? ನನ್ನ ಮಗನಿಗೆ ಕೊಡ್ತೀನಿ ಮೊದ್ಲು. ಹೌದಾ? ಅಷ್ಟು ರುಚಿ ಇರ್ತೈತೆ ಅಜ್ಜಿ? ಮೊದ್ಲು ನಂಗೆ ಕೊಡು. ನಿಂಗೆ ಕೊಡ್ಬೇಕಾ? ಆತಿರಪ್ಪ, ನಿಂಗೆ ಕೊಡ್ತೀನಿ. ಹಿಂಗ್ ಮಾಡಿ ದುಂಡಗ್ ಮಾಡಿ ಇದು ತಗೋ. ಕೊಡು ರಾಜು, ಇದು ತಗೋಪಯ್ಯ. ಕೊಡಮ್ಮ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತೇನಪ್ಪಯ್ಯ? ಸೂಪರ್ ಆಗೈತಮ್ಮ. ನಂಗೆ ಇನ್ನೊಂದು ಕೈ ತೂತ್ ಬೇಕು. ಕರೆಕ್ಟ್ ಆಗೈತಾ? ದೀಪದ ಬೆಳಕಾಗಿ ಏನು ಉಪ್ಪು ಖಾರ ಎಷ್ಟೆಷ್ಟು ಹಾಕೋದಂತನ ಗೊತ್ತಾಗತ್ತಿಲ್ಲ ನನಗೆ. ಹೆಂಗೆಂಗು ಕಲಿಸ್ಕೊಂಡು ಬನ್ನಿ ಈ ಕಡೆಗೆ. ತುಪ್ಪ ಒಂದು ಸ್ವಲ್ಪ ಬಿಟ್ಕೊಂಡು ಬನ್ನಿ. ಪುಟ್ಟಿ, ಇದು ತಗೋ ನಿನ್ಗೆ. ಅಜ್ಜಿ, ನಂಗೂ ಇನ್ನೊಂದು ಲಡ್ಡು ಬೇಕು. ಲಡ್ಡು ಏನು ಚಿರುಮುರಿ ಉಂಡೆ ನೋಡ, ಕೈ ತುತ್ತಂತಾರೆ ಇದಕ್ಕೆ. ಮೊದ್ಲು ತಿನ್ ಮುಗಿಸ್ಕೊಡ್ತೀನಿ. ಇನ್ನು ಮಸ್ತ್ ಐತನ್ನ. ಎರಡೆರಡು ಸತಿ ಏನು 4 ಸತಿ ತಿನ್ಬೋದು ನೀವು. ಮೊದಲು ತಿನ್ ಮುಗಿಸ ಕೊಡ್ತೀನಿ ಆಮೇಲೆ. ಈಗ ಯಾರಿಗೆ ಕೊಡ್ಲಿ? ಆರ್ತಿ ತಗೊಳವ ನಿನ್ಗೆ. ಮೊದ್ಲು ಮಾವರಿಗೆ ಕೊಡ್ರಿ. ಮಾವನ ಮೇಲೆ ಅದೆಷ್ಟು ಪ್ರೀತಿ ಅವ ಸೊಸೆಗೆ. ತಗೋ, ಆಮೇಲೆ ಕೊಡ್ತೀನಿ. ನಿಮ್ಮ ಮಾವ ಏನು ಮಸ್ತ್ ತಿಂತಿರ್ತೈತೆ, ಅವಾಗ ಮಾಡ್ತಿರ್ತೀನಿ ನಾನು. ನಿಮ್ಮ ಅಮ್ಮ ಅದು ಮಾಡ್ತೈತೆ ಇಲ್ಲ ಇಂಥದ್ದೇ? ಅವ ಇಲ್ರಿ ಅತ್ತೆ, ತಟ್ಟೆಲಿ ಬಡಿಸ್ಕೊಡ್ತೈತೆ. ಅಯ್ಯವ್ವ, ನಾನು ಹೇಳಿದಾಕೀಗ ಅರ್ಥ ಆಗಿಲ್ಲ ಅನಿಸ್ತೈತೆ. ಹಿಂಗೆ ಬೆಳದಿಂಗಳ ಕುತ್ಕೊಂಡು ಕೈ ತುತ್ತು ಮಾಡಿ, ಈಗ ಹಿಂಗೆ ಉಪ್ಪು ಮಸಾಲೆ ಖಾರ ತುಪ್ಪ ಅದು ಹಾಕಿ ಬಿಸಿ ಅನ್ನಕ್ಕೆ ಹಿಂಗೆ ಹೊರಗಡೆ ಕುಂತು ಕೈ ತುತ್ತು ಮಾಡಿ ಕೊಡ್ತಾರೆ. ಹಂಗೆ ತಿನ್ನಿಸ್ತೈತ? ಇಲ್ಲ ಅಂತ ಹೇಳಿದ್ನಿ ನಾನು. ಪಾಪಕ್ಕೆ ಗೊತ್ತಾಗಿಲ್ಲ ಅನಿಸ್ತೈತೆ. ಆತಾತ, ಇದು ತಗೊಳವ. ಹಿಂಗೆ ಕೈ ತುತ್ತು ಕೊಡುವಾಗ ಒಂದು ಹಾಡು ನೆನಪಿಗೆ ಬಂತವ ನನಗೆ. ಯಾವುದದು? ಪ್ರೇಮ ಇದ್ದಾಳೆ ನೋಡು ಪಿಕ್ಚರ್ ಒಳಗೆ. ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿ ನೆನಪು, ಗುಮ್ಮ ಬಂದಾಗ ಮಡಿಲೇರಿದ ಸವಿ ನೆನಪು, ಮರಳಿನ ಗೂಡಿಗೆ ಮಳೆ ಸುರಿದಾಗ ಅತ್ತಂತ ನೆನಪು, ಸೀರೆ ಇಟ್ಟು ಜಾರಿ ಬಿದ್ದ ನೆನಪೆ ಸಂಭ್ರಮ, ಕಾಗದದ ದೋಣಿ ಕಟ್ಟೋ ನೆನಪೆ ಅನುಪಮ. ಲಾ 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 ಲಾ. ನನ್ನ ಮುದ್ದಿನ ಸೊಸೆಗೆ ತಗೊಳವ ನನ್ನ ಕೈ ತುತ್ತು. ಥ್ಯಾಂಕ್ಸ್ ರೀ ಅತ್ತೆ. ವೆಲ್ಕಮ್ ಅವ್ವ, ವೆಲ್ಕಮ್. ಅತ್ತೆ, ಅದು ವೆಲ್ಕಮ್ ಅಲ್ಲ, ವೆಲ್ಕಮ್. ಈಗ ಅಕ್ಕಂಗೆ ಕೊಡುವಾಗ ನೀವು ಹೆಂಗೆ ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಹೆಸರು ಅಂತ ಹಾಡ್ಕೊಂಡು ಕೊಟ್ರಲ್ಲ, ಹಂಗ ಮಾವಂಗೆ ಕೊಡುವಾಗ್ಲೂ ನೀವು ಗಂಡನ ಮೇಲೆ ಯಾವ್ದಾದ್ರ ಹಾಡು ಹಾಡಿನೋ ಕೊಡ್ಬೇಕು, ಹಂಗ ಕೊಡಂಗಿಲ್ಲ. ಹೌದಲ್ರಿ ಭಾವ? ಅಲ್ಲ ಅಕ್ಕ? ಏ ಇಲ್ಲವ, ಅದೆಲ್ಲ ಏನಿಲ್ಲ. ನಾನು ಪಿಕ್ಚರಿಂದ ಹಾಡು ನೆನಪಾತಂತ ಹಂಗೆ ಹಾಡ್ಕೊಂಡು ಕೊಟ್ನಿ ನಾನು. ನಾನೇನು ಹಾಡ್ಬೇಕಂತ ಹಾಡಿಲ್ಲ. ಬೇಡವ, ಆತತಿರು ಕೊಟ್ಟು ನಾನು ತಗೋತೀನಿ. ಇಲ್ಲ ನನಗೆ ಯಾರಾದ್ರೂ ಕೊಡ್ತೀರಿ? ನಾನು ಕೊಡ್ತೀನಿ ರೀ ಅತ್ತೆ. ಈಗ ತಗೊಳ್ರಿ. ಕೊಡವ. ಆಹಾ, ಹೊರಗೆ ಎಷ್ಟು ಚಂದ ಗಾಳಿ ಬರತೈತೆ. ಒಳಗೆ ಎದ್ದೋಗಾಕ ಮನ್ಸಾಗತ್ತಿಲ್ರಿ. ಎಲ್ಲರಿಗೂ ಕೈ ತುತ್ತು ಕೊಟ್ರಿ ಗಿರ್ಜಕ. ನೀವು ನಮ್ಗೆ ಮರ್ತ ಬಿಟ್ಟಿರಲ್ರಿ ಅನ್ನತ್ತೀರಿ. ಅದು ಹೆಂಗ್ರಿ ಮರೆಯೋಕಾಕೈತೆ? ನೀವು ನಮ್ಮ ಸಬ್ಸ್ಕ್ರೈಬರ್ಸ್ ರೀ, ನಿಮ್ಗೆ ಹೆಂಗೆ ಮರೆಯೋಕಾಕೈತೆ ಹೇಳ್ರಿ? ಎಲ್ಲರಿಗೂ ಕೊಟ್ಟಾತ. ಇವಾಗ ಬರ್ರಿ, ಉಳಿದಿರೋದು ಎಲ್ಲ ಅನ್ನ ಐತಲ್ರಿ, ನಿಮ್ಗೆ ಕೈ ತುತ್ತು ಮಾಡಿ ನಾನು ನನ್ನ ಕೈಯಾರಿ ತಿನ್ನಿಸ್ತೀನಿ. ಬರ್ತೀರಾ? ಬರ್ರಿ ಮತ್ತೆ ಜಲ್ದಿ. ಬರೋಕ್ಕಾಗತ್ತಿಲ್ಲ. ಬರ್ಬೇಕಂತಂದ್ರೆ ನೀವು ನಮ್ಮ ಚಾನಲ್ ವಿಸಿಟ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತಾ, ಅಲ್ಲಿ ಒತ್ತು ಬಿಡ್ರಿ, ಡೈರೆಕ್ಟ್ ಇಲ್ಲಿಗೆ ಬರ್ತಾರೆ. ಆಯ್ತು ರೀ ಅಪ್ಪ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಬ್ಯುಸಿ ಇದ್ದೆ ರೀ ನಾನು, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಆಯ್ತು ರೀ ಅಪ್ಪ. ಇವತ್ತಿನ ಈ ಚಿಕ್ಕ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಇನ್ನೇನು ನಾಳೆ ರಾಜು ಹೋಗೋದು ವಿಡಿಯೋ ಬರ್ತೈತೆ. ಯಾವ ಥರ ವಿಡಿಯೋ ಮಾಡಬೇಕು ಅಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಅದೇ ಥರದ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್. ಎಲ್ಲರಿಗೂ ಒಳ್ಳೆ ಕನಸು ಬೀಳಿ ಅಂತ ಹೇಳ್ತಾ ನಾವು ಕೈ ತುತ್ತಿಂದು ಕರೆಂಟ್ ಬಂದ್ರೆ ಒಳಗೆ ಹೋಗ್ತೀವ್ರಿ.